Jordan. This is ನಮ್ಮ ಆಡಳಿತ. ಇದೇ ನಾ ಮಾಟವೇ ಶಾಸನ. ಸೇಸನೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನಂತಾರೆ ಮನೆಯಿಂದ ಆಚೆ ಬಂದಿದ್ದೀವಿ. ಒಂಥರ ಬಿಗ್ ಬಾಸ್ ಮನೆ ಥರಲ್ಲೇ ಇದೆ ಅದು. ಏನು ಕನೆಕ್ಷನ್ನು ಇಂಟರ್ನೆಟ್ಟು ಏನೂ ಇಲ್ಲದೆ ಆಚೆ ಬಂದಿದ್ದೀವಿ. ಚೆನ್ನಾಗಿದೆ, ಈ ಏರಿಯಾನು ತುಂಬಾ ಚೆನ್ನಾಗಿದೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಕ್ಯಾನ್ಬರಾ ಪಾರ್ಲಿಮೆಂಟು ಅದು ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟೋ ಜನ ನಾವೆಲ್ಲ ನೋಡಿದ್ದೀವಿ ಆಗಲೇ, ಎಷ್ಟೋ ಜನ ನೋಡಿಲ್ಲ ನಮ್ಮ ಗ್ರೂಪಲ್ಲಿ. ಸೊ ಎಲ್ಲರೂ ಹೋಗೋಣ ಅಂದರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಆ ಏರಿಯಾ ಹಂಗೆ ಒಂದು ಲುಕ್ ತೋರಿಸ್ತೀನಿ. ಹೇಗಿದೆ ಈ ಏರಿಯಾ? ರೋಶಿನಿ ಮೇಡಮ್ ಅವರು ಇನ್ನೊಂದು ಕಾರಲ್ಲಿ ಹೋಗಿದ್ದಾರೆ. ಅವ್ರ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಬರ್ತೀನಿ ಅಂತ. ಆಯಿತು, ಹೋಗ್ಬನ್ನಿ, ಒಳ್ಳೆಯದಾಗಲಿ ಅಂತ ಕಳಿಸಿದ್ದೀವಿ. ಸೊ ನೋಡೋಣ ಯಾವ ರೀತಿ ಇದೆ ಪಾರ್ಲಿಮೆಂಟ್ ಎಲ್ಲ. ಮತ್ತು ಇನ್ನೂ ಸ್ವಲ್ಪ ಜಾಗ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀವಿ. ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ. ಅವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಕಾಕಿಂಗ್ಟನ್ ಗಾರ್ಡನ್ ಅಂತ ಅಂದರೆ ಈ ತುಂಬಾ ಚೆನ್ನಾಗಿರುತ್ತೆ. ಅದು ಏನಂತ ಹೇಳ್ತೀನಿ ನಿಮಗೆ ಮುಂದೆ. ಅದಕ್ಕೆ ಹೋಗ್ಲಿಕ್ಕೆ ಎಂಟ್ರಿ ಫೀಸಸ್ ಎಲ್ಲ ಇರುತ್ತೆ, ಅಡ್ಮಿಷನ್ಸ್ ಫೀಸಸ್ ಅಂತ ಹೇಳ್ತಾರೆ. ನೀವು ಫ್ಯಾಮಿಲಿ ಒಂದು ಗ್ರೂಪ್ ಆಗಿ ಹೋದಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಒಂದು ಪ್ರೈಸ್ ಇರುತ್ತೆ. ನೀವು ಸಿಂಗಲ್ ಫ್ಯಾಮಿಲೀಸ್ ಹೋದಾಗ ಅದಕ್ಕೆ ಒಂದು ಪ್ರೈಸ್ ಅಲಾಟ್ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ ಆ ಜಾಗ. ಯಾವ ಥರ ಇರುತ್ತೆ ಕಾಕಿಂಗ್ಟನ್ ಗಾರ್ಡನ್, ಏನಿರುತ್ತೆ ಸ್ಪೆಷಲ್ಲು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. 1 2 3 4 ಈ ಜಾಗದ ಬಗ್ಗೆ ಏನಾದರೂ ಒಂದು ಸೆಂಟೆನ್ಸಲ್ಲಿ ಹೇಳ್ಬೋದು ಅಂತಂದರೆ ಹ್ಯಾವ್ ಎ ವರ್ಲ್ಡ್ ಅಟ್ ಯುವರ್ ಫೀಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲ ದೇಶಗಳದ್ದು ಒಂದು ಫೇಮಸ್ ಜಾಗನ ಇಲ್ಲಿ ಪ್ರೆಸೆಂಟ್ ಮಾಡಿರೋವಂಥದ್ದು, ಹ್ಯಾಂಡ್ ಕ್ರಾಫ್ಟೆಡ್ ಮ್ಯಾನಿಚ್ಯೂರ್ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳಿಗೆ ಎಸ್ಪೆಷಲಿ ಒಂದೇ ಜಾಗದಲ್ಲಿ ನೀವು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀರಿ, ಎಲ್ಲ ದೇಶದ ಒಂದು ಫೇಮಸ್ ಆದಂಥ ಪ್ರಸಿದ್ಧವಾದಂಥ ಜಾಗನ ತೋರಿಸ್ತೀರಿ ಅಂತ ಅಂದರೆ ಇದೊಂದು ಆಪ್ಟೆಡ್ ಜಾಗ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ತುಂಬಾ ಚೆನ್ನಾಗಿ, ಎಷ್ಟು ಚಂದವಾಗಿ ಗಾರ್ಡನ್ ಆಗಲಿ, ಆ ಬಿಲ್ಡಿಂಗ್ಗಳನ್ನಾಗಲಿ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಮಾಡಿರೋ ಅಂಥದ್ದು ಇಲ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು ಆಟದ ಬಗ್ಗೆನೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು. ಎಲ್ಲ ದೇಶಗಳ ಆಟಗಳು ಅಷ್ಟೇ, ಕ್ರಿಕೆಟ್ ಬಗ್ಗೆನೂ ಅಷ್ಟೇ, ಎಷ್ಟು ಜನ ಇರಬೇಕು ಕ್ರಿಕೆಟಲ್ಲಿ, ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿರೋ ಅಂಥದ್ದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರೋ ಅಂಥದ್ದು ಈ ಜಾಗದಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕಾಮಾಗಿ ಕೂಡ ಇರುತ್ತೆ. ಸೊ ಮಕ್ಕಳುಗಳಿಗೆ ತುಂಬಾ ಇನ್ಫಾರ್ಮೇಟಿವ್ ಜಾಗ ಅಂತಲೂ ಕೂಡ ಹೇಳ್ಬೋದು. ನಾವಿದು ಸೇರಿಸಿ ಒಂದು 3 ಟೈಮ್ಸ್ ಏನೋ ಹೋಗಿರೋ ಅಂಥದ್ದು ಈ ಜಾಗಕ್ಕೆ. ನಮಗಂತೂ ತುಂಬಾ ಇಷ್ಟ ಈ ಜಾಗಕ್ಕೆ ಹೋಗೋಕ್ಕೆ. ಎವ್ರಿ ಟೈಮ್ ನಾವು ವಿಸಿಟ್ ಮಾಡಿದಾಗೂ ಏನಾದರೂ ಒಂದು ಹೊಸ ಥರ ನಮಗೆ ಫೀಲ್ ಆಗುತ್ತೆ. ಇಂಡಿಯಾದಿಂದ ನಮಗೆ ಯಾವ ಬಿಲ್ಡಿಂಗ್ ಇಲ್ಲಿದೆ ನೋಡಿ ತುಂಬಾ ಖುಷಿ ಆಯಿತು. ಇಂಡಿಯಾದು ಬಿಲ್ಡಿಂಗ್ ಇದೆಯಲ್ಲ ಅಂತ. ಎಲ್ಲ ದೇಶದ, ಇಂಡಿಯಾದಂತಲ್ಲ, ಎಲ್ಲ ದೇಶದ ಬಿಲ್ಡಿಂಗ್ಸ್ಗಳು ಇಲ್ಲಿ ಎಷ್ಟು ಚಂದವಾಗಿ ಚಿಕ್ಕದಾಗಿ ಮಾಡಿರೋ ಅಂಥದ್ದು. ಸೊ ಯಾವ ರೀತಿ ಇರುತ್ತೆ ಈ ಬ್ಲಾಗ್ ಅಂತ ಕೊನೆವರೆಗೂ ನೋಡ್ತಾ ಇರಿ. ಈ ಜಾಗಕ್ಕೆ ಹೊಸಬ್ರು ಹೋದಾಗ ಮೇ ಬಿ ಅರೌಂಡ್ 3 hours ತಗೋತಾರೆ. ಲೈಕ್ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನೋಡಿದಾಗ ನಿಮಗೆ 3 hours to 3.5 hours ಆಗುತ್ತೆ. ಸೊ ನಾವು 3ನೇ ಸರಿ ಹೋಗಿರೋದ್ರಿಂದ ನಾವು ಒಂದು 1.5 hourಲ್ಲೇ ಎಲ್ಲ ಕವರ್ ಮಾಡಿದಂಥದ್ದು. ಇನ್ನು ನಿಯರ್ಲಿ 1 hour ಒಳಗೇ ಎಲ್ಲ ಕವರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳಿಗೆ ಇನ್ಫಾರ್ಮೇಟಿಂಗ್ ಆಗಿತ್ತು. ಮತ್ತು ಜಾಗಗಳು ಅಷ್ಟೇ ತುಂಬ ಕಾಮ್ ಆಗಿತ್ತು, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿತ್ತು. ಮತ್ತು ಫೋಟೋಸ್ ತೆಗೆಸ್ಕೊಳ್ಳಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರೋವಂಥ ಜಾಗಗಳಿದ್ವು. ಮಕ್ಕಳುಗಳೆಲ್ಲ ಸೇರಿ, ಫ್ಯಾಮಿಲೀಸ್ ಎಲ್ಲ ಸೇರಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನೊಂದು ಜಾಗಕ್ಕೆ ಹೊರಟ್ವಿ. ಅದು ಯಾವ ಜಾಗ ಅಂತ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ.
ಒಂದು ಜಾಗದಲ್ಲಿ ಪ್ರತಿ ಒಂದು ವಿಸಿಟಿಂಗ್ ಸ್ಪಾಟಲ್ಲಿ ಈ ಥರ ಒಂದು ಶಾಪ್ ಇರುವಂಥದ್ದು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ. ಸೊ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಮಾಡಿರೋವಂಥ ಒಂದು ಟೀ ಪಾಟಿಂದ ಹಿಡಿದು ಒಂದು ಕಾರಿಂದ ಹಿಡಿದು ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಮಾಡಿರೋವಂಥದ್ದನ್ನ ಡಿಸ್ಪ್ಲೇ ಮಾಡಿರೋವಂಥದ್ದು. ಇಲ್ಲಿ ನೀವು ಬೈ ಕೂಡ ಮಾಡ್ಬೋದು, ಇದನ್ನು ತಗೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ ಕಾರ್ಸ್ಗಳ ಕಲೆಕ್ಷನ್ ನೋಡಿದಾಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ವಿಂಟೇಜ್ ಕಾರಿಂದ ಹಿಡಿದು ನ್ಯೂ ಮಾಡ್ರನ್ ಕಾರ್ವರೆಗೂ ಅಲ್ಲಿ ಡಿಸ್ಪ್ಲೇ ಮಾಡಿರೋ ಅಂಥದ್ದು. ಸೊ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಇರಿ. ನಾವು ಬಂದ್ವಿ ನೆಕ್ಸ್ಟ್ ಪ್ಲೇಸಿಗೆ, ಆಸ್ಟ್ರೇಲಿಯಾದ ಕ್ಯಾನ್ಬೆರಾದ ಪಾರ್ಲಿಮೆಂಟ್ ಹೌಸ್. ಸೊ ಇಂಡಿಯಾದಲ್ಲಿ ನಾವು ಪಾರ್ಲಿಮೆಂಟಿಗೆ ಹೋಗ್ಬೋದೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಅಲ್ಲೆಲ್ಲ ಅಲೋ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆಸ್ಟ್ರೇಲಿಯಾದಲ್ಲಿ ಅದೊಂದು ವಿಶೇಷ ಅಂತ ಅಂದರೆ ಪಬ್ಲಿಕ್ಗೆ ಪಾರ್ಲಿಮೆಂಟ್ ಹೌಸಲ್ಲಿ ಎಂಟ್ರಿ ಇದೆ. ಅಂದರೆ ನಿಮಗೆ ಎಂಟ್ರಿ ಫೀಸಸ್ ಎಲ್ಲ ಏನೂ ಇಲ್ಲ ಪಾರ್ಲಿಮೆಂಟ್ ಹೌಸ್ಗೆ. ಜಸ್ಟ್ ನೀವು ಹೋಗಿ ಕ್ಯೂವಲ್ಲಿ ನಿಂತ್ಕೋಬೇಕಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚಂದವಾಗಿ ಅವರು ವೆಲ್ಕಮ್ ಮಾಡ್ತಾರೆ. ಎಕ್ಸೆಪ್ಟ್ ಒನ್ ಡೇ ಮಾತ್ರ ಅದು ಕ್ಲೋಸ್ ಆಗಿರುತ್ತಂತೆ, ಕ್ರಿಸ್ಮಸ್ ಡೇ ಮಾತ್ರ ಅದು ಕ್ಲೋಸ್ ಆಗಿರೋವಂಥದ್ದು ಪಬ್ಲಿಕ್ಗೆ. ಸೊ ಅದರ್ ಡೇಸ್ ವೆಲ್ಕಮ್ ಮಾಡ್ತಾರೆ ಅವರು. ತುಂಬಾ ಚೆನ್ನಾಗಿರುತ್ತೆ. ಆ ಸ್ಪಾಟ್ ಎಲ್ಲ ಯಾವ ರೀತಿ ಇರುತ್ತೆ, ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ ಹೌಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ಅಲ್ಲಿ ವೆಲ್ಕಮ್ ಟು ದ ಪಾರ್ಲಿಮೆಂಟ್ ಹೌಸ್ ಆಫ್ ಕಾಮನ್ವೆಲ್ತ್ ಆಫ್ ಆಸ್ಟ್ರೇಲಿಯಾ ಅಂತ ಹಾಕಿರ್ತಾರೆ. ಬಡ್ಜೆಟ್ ನಡೆಯುವಂಥದ್ದು ಯಾವ ರೀತಿ ನಡೆಯುತ್ತೆ ಅದನ್ನೆಲ್ಲ ಇನ್ಫಾರ್ಮೇಟಿವ್ ಆಗಿ ಅಲ್ಲಿ ಕೊಟ್ಟಿರೋವಂಥದ್ದು ಎಲ್ಲ ಇನ್ಫಾರ್ಮೇಷನ್ಸ್ನ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಜಸ್ಟ್ ನೀವು ಟೈಮ್ ಸ್ಪೆಂಡ್ ಮಾಡಿ ಅದನ್ನೆಲ್ಲ ನೋಡಿಕೊಂಡು ಬರೋವಂಥದ್ದು, ಬಡ್ಜೆಟ್ ನಡೆಯುವಂಥ ಜಾಗ ಅದೆಲ್ಲ ನೋಡಿ ಒಂಥರ ತುಂಬಾ ಖುಷಿ ಆಯಿತು. ಎಲ್ಲರೂ ಫೋಟೋಸ್ ಕೂಡ ತೆಗೆಸ್ಕೋಬೋದು ಎಲ್ಲರೂ. ಸೊ ಅಲ್ಲಿ ಒಳಗೆಲ್ಲ ಬಿಡೋದಿಲ್ಲ, ಜಸ್ಟ್ ನೀವು ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ ಅಲ್ಲಿ ನಿಂತ್ಕೊಂಡು ನೀವು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಬರ್ಬೋದು. ಆ್ಯಕ್ಚುಲಿ ಇಂಡಿಯಾದಲ್ಲಿ ಇಲ್ಲಿಗೂ ಹೋಗೋ ಆಗಿಲ್ಲ, ಒಳಗೂ ಹೋಗೋ ಆಗಿಲ್ಲ ಅನ್ನೋದು ರೂಲ್ಸು. ಸೊ ಇಲ್ಲಿ ಎಲ್ಲ ಪಬ್ಲಿಕ್ನೆಲ್ಲ ಬಿಡೋವಂಥದ್ದು ತುಂಬಾ ಚೆನ್ನಾಗಿತ್ತು ಜಾಗ. ಫಸ್ಟ್ ಟೈಮ್ ನೋಡೋರಿಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾರೆ ಅಂತ ಅನ್ನಿಸುತ್ತೆ. ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ಇದಾಗಿತ್ತು ಕ್ಯಾನ್ಬೆರಾದ ವ್ಲಾಗ್, ಡಿಸೆಂಬರಿನ ವ್ಲಾಗ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇನ್ನೊಂದು ವಿಷಯ ಹೇಳಲೇಬೇಕು. ಎಷ್ಟೋ ಜನ ಮೆಸೇಜ್ ಮಾಡ್ತೀರಾ ವ್ಲಾಗ್ಸ್ ಹಾಕಿಲ್ಲ, ನೀವು ಹಾಕ್ದಾಗ ನೋಡ್ತಾ ಇದ್ದೀವಿ ಅಂತ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರನಾದರೂ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.